ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ಏರ್ಪೋರ್ಟ್ ಪ್ರಸ್ತಾವನೆ, ಜಮೀನು ಗುರುತಿಸಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು 2 ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುತ್ತಿರುವ ರಾಜ್ಯ ಸರ್ಕಾರದ ಕ್ರಮ ಸ್ವಾಗತಾರ್ಹ. ಮುಖ್ಯಮಂತ್ರಿಗಳಾದ ಡಾಕ್ಟರ್ ಡಿಕೆ ಶಿವಕುಮಾರ್ ರವರು ಕನಕಪುರದಲ್ಲಿ ನಿರ್ಮಾಣ ಮಾಡಲು ವಿಶೇಷ ಆಸಕ್ತಿ ವಹಿಸಿದ್ದಾರೆ. ನಾನು ತುಮಕೂರಿನಲ್ಲಿ ನಿರ್ಮಾಣ ಮಾಡಬೇಕೆಂದು 2020ರಿಂದಲೂ ಒತ್ತಾಯಿಸುತ್ತಾ ಬಂದಿದ್ದೇನೆ. ಬಿಜೆಪಿ ರಾಜ್ಯಾಧ್ಯಕ್ಷ ಶ್ರೀ ಬಿಎಸ್ ವಿಜಯೇಂದ್ರ ರವರು ತುಮಕೂರಿನಲ್ಲಿ ನಿರ್ಮಾಣ ಮಾಡಲು ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿಯೂ ಸೇರ್ಪಡೆ ಮಾಡಲು ನಾನೇ ಮನವಿ ಮಾಡಿದ್ದೆ. ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೇಂದ್ರ ಸಚಿವರಾದ ಸಿ.ವಿ. ಸೋಮಣ್ಣನವರು ಬಹಿರಂಗವಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕದ ಅನೇಕ ಸಂಘ ಸಂಘಟನೆಗಳು ಸಹಮತ ವ್ಯಕ್ತಪಡಿಸಿದ್ದಾರೆ. ಇದೊಂದು ಜಿಲ್ಲೆ ಮತ್ತು ಮಧ್ಯ ಕರ್ನಾಟಕದ ಹಿತದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು 2 ನಿರ್ಮಾಣ ನನ್ನ ಕನಸಾಗಿತ್ತು. ಎಲ್ಲರಿಗಿಂತ ಮೊದಲೇ ತುಮಕೂರು ಜಿಲ್ಲಾ ದಿಶಾ ಸಮಿತಿಯಲ್ಲಿ ಚರ್ಚಿಸಿ ತುಮಕೂರಿನಲ್ಲಿ ಸ್ಥಳ ಗುರುತಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಮಾಡಲಾಗಿತ್ತು. ಆರಂಭದಿಂದ ಕಡತ ಅನುಸರಣೆಯನ್ನು ರಾಜ್ಯ ಮಟ್ಟದ ದಿಶಾ ಸಮಿತಿ ಮಾಜಿ ಸದಸ್ಯರಾದ ಕುಂದರನಹಳ್ಳಿ ರಮೇಶ್ ಅನುಸರಣೆ ಮಾಡುತ್ತಾ ಬಂದಿದ್ದಾರೆ. ಅರವಿಂದ್ ಬೆಲ್ಲದ್ ಸೇರಿದಂತೆ ಉತ್ತರ ಕರ್ನಾಟಕದ 19 ಜಿಲ್ಲೆಗಳ 37 ಚುನಾಯಿತ ಪ್ರತಿನಿಧಿಗಳ ಪಕ್ಷಾತೀತವಾಗಿ ಕೇಂದ್ರ ಸರ್ಕಾರಕ್ಕೆ ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು 2 ನಿರ್ಮಾಣ ಮಾಡಲು ಮನವಿ ಮಾಡಿದ್ದಾರೆ. ಯಾವುದೇ ಬೃಹತ್ ವಿಶೇಷ ಯೋಜನೆಗೆ ವೈಜ್ಞಾನಿಕ ಅಭಿವೃದ್ಧಿ ಲಾಬಿ ಅಗತ್ಯ. ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸುವಾಗ ಮಧುಗಿರಿ, ಕೊರಟಗೆರೆ, ಶಿರಾ ಮತ್ತು ತುಮಕೂರು ತಾಲೂಕು ಜಮೀನುಗಳಲ್ಲಿ ಈಗಾಗಲೇ ಗುರುತಿಸಿ ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಕಳುಹಿಸಲಾಗಿತ್ತು. ಆದರೆ ನಿಖರವಾಗಿ ಎಷ್ಟು ಎಕರೆ ಸರ್ಕಾರಿ ಜಮೀನಿದೆ, ಎಷ್ಟು ಜನ ರೈತರು ಬಗರ್ ಹುಕುಂ ಯೋಜನೆಯಡಿ ಅರ್ಜಿ ಹಾಕಿದ್ದಾರೆ, ಎಷ್ಟು ಎಕರೆ ಹಿಡುವಳಿ ಜಮೀನಿನ ಅವಶ್ಯಕತೆ ಇದೆ ಎಂಬುದರ ಬಗ್ಗೆ ಸಮೀಕ್ಷೆ ನಡೆಸಿಲ್ಲ. ಕೇಂದ್ರ ಸರ್ಕಾರದ ಮಿತ್ರ ಯೋಜನೆಗೆ ಪ್ರಸ್ತಾವನೆ ಸಲ್ಲಿಸುವಾಗ ಸುಮಾರು 1100 ಎಕರೆ ಸರ್ಕಾರಿ ಜಮೀನು ಗುರುತಿಸಿ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಈಗಿನ ಕೆಎಐಡಿಬಿಐ ವಿಶೇಷ ಭೂಸ್ವಾಧೀನಾಧಿಕಾರಿ ಆಗಿನ ಮಧುಗಿರಿ ಉಪವಿಭಾಗಾಧಿಕಾರಿಯಾಗಿದ್ದರು. ಅವರು ಮತ್ತು ಆಗಿನ ಜಿಲ್ಲಾಧಿಕಾರಿಗಳು ವೈಎಸ್ ಪಾಟೀಲ್ ವರದಿ ಸಿದ್ಧಪಡಿಸಿದ್ದರು. ಅವರಿಗೆ ಸಂಪೂರ್ಣ ಮಾಹಿತಿ ಇದೆ. ಪರಮೇಶ್ವರ್ ಅವರು ಕಂದಾಯ ಸಚಿವರು ಆಗಿರುವುದರಿಂದ 1 ತಿಂಗಳ ಅವಧಿಯಲ್ಲಿ ಜಮೀನು ಗುರುತಿಸಲಿ ಎಂದು ಸಲಹೆ ನೀಡಿದ್ದಾರೆ. ಶ್ರೀ ಪರಮೇಶ್ವರ್ ಜೊತೆಗೆ ಶ್ರೀ ಟಿ.ಬಿ. ಜಯಚಂದ್ರರವರು, ಶ್ರೀ ಕೆ.ಎನ್. ರಾಜಣ್ಣರವರು, ಶ್ರೀ ಸುರೇಶ್ ಗೌಡರವರು ಕ್ಷೇತ್ರದ ಜಮೀನು ಗುರುತಿಸಲು ಸಹಕರಿಸಬೇಕು. ಕೇಂದ್ರ ಐಟಿ ಸಚಿವರಾದ ಶ್ರೀ ಅಶ್ವಿನಿ ವೈಷ್ಣವ್ ರವರು ತುಮಕೂರಿನಲ್ಲಿ ಸಿಲಿಕಾನ್ ಮಾದರಿಯ ಸಿಟಿ ಸ್ಥಾಪಿಸಿ ಎಂದು ಶ್ರೀ ಎಂ.ಬಿ. ಪಾಟೀಲ್ ರವರ ಸಭೆಯಲ್ಲಿಯೇ ಹೇಳಿದ್ದರು. ಇದುವರೆಗೂ ಪ್ರಸ್ತಾವನೆ ಸಲ್ಲಿಸದೇ ಇರುವುದು ವಿಷಾದಕರ ಎಂದು ತಿಳಿಸಿದ್ದಾರೆ. ಜಮೀನು ಗುರುತಿಸಿ 2 ಯೋಜನೆಗಳಿಗೂ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವುದು ಸೂಕ್ತವಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ವೈಮಾನಿಕ ದೂರ 80 ಕಿಲೋಮೀಟರ್, ದೊಡ್ಡಬಳ್ಳಾಪುರ 46 ಕಿಲೋಮೀಟರ್, ದಾಬಸ್ಪೇಟೆ 50 ಕಿಲೋಮೀಟರ್, ನೆಲಮಂಗಲ 42 ಕಿಲೋಮೀಟರ್, ರಾಮನಗರ 64 ಕಿಲೋಮೀಟರ್ ದೂರವಿದೆ. ಉದ್ದೇಶಿತ ಎಲ್ಲ ಪ್ರಸ್ತಾವನೆಗಳ ವೈಮಾನಿಕ ದೂರಕ್ಕಿಂತ ತುಮಕೂರು ಪ್ರಸ್ತಾವನೆ ದೂರ ಇದ್ದರೂ ರಾಜ್ಯ ಸರ್ಕಾರ ಗುರುತಿಸಿರುವ ಎಲ್ಲ ಸ್ಥಳಗಳಿಗಿಂತ ಉತ್ತಮವಾಗಿದೆ. ಅಭಿವೃದ್ಧಿಯಲ್ಲಿ ಸಾಮಾಜಿಕ ನ್ಯಾಯ ದೊರಕಲಿದೆ. ಕರ್ನಾಟಕ ರಾಜ್ಯದ ಬಹುತೇಕ ಪ್ರದೇಶಗಳಿಗೆ ಅನುಕೂಲವಾಗಲಿದೆ. ಸರ್ಕಾರಿ ಜಮೀನು ಜಾಸ್ತಿ ಇದೆ. ಉದ್ದೇಶಿತ ಬೇರೆ ಪ್ರಸ್ತಾವನೆಗಳ ಜಮೀನಿಗೆ ಹೋಲಿಸಿದರೆ ಇಲ್ಲಿ ಜಮೀನು ಬೆಲೆ ಕಡಿಮೆ ಇದೆ. ಕೈಗಾರಿಕಾ ಕ್ರಾಂತಿಗೆ ಪೂರಕವಾಗಲಿದೆ. ಯಾವ ಸ್ಥಳ ಸೂಕ್ತ ಎಂಬುದನ್ನು ಕೇಂದ್ರ ಸರ್ಕಾರ ನಿರ್ಧರಿಸಲಿ. 19 ಜಿಲ್ಲೆಗಳ ಹೆಬ್ಬಾಗಿಲು. ಬೆಂಗಳೂರು ಪುಣೆ ಎಕನಾಮಿಕ್ ಕಾರಿಡಾರ್, ಚೆನ್ನೈ ಚಿತ್ರದುರ್ಗ ಇಂಡಸ್ಟ್ರಿಯಲ್ ಕಾರಿಡಾರ್, ಉದ್ದೇಶಿತ ಬೀದರ್ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ, ಸುಮಾರು 12,500 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿರುವ ಇಂಡಸ್ಟ್ರಿಯಲ್ ನೋಡ್ ಅಭಿವೃದ್ಧಿಗೂ ಇದು ಪೂರಕವಾಗಲಿದೆ. ಹೇಮಾವತಿ, ಎತ್ತಿನಹೊಳೆ, ಭದ್ರಾ ಮೇಲ್ದಂಡೆ, ಉದ್ದೇಶಿತ ಶರಾವತಿ ನೀರಾವರಿ ಯೋಜನೆ, ವಾಟರ್ ಬ್ಯಾಂಕ್, ಜಾಲಗುಣಿಯ ಬಳಿ ನಿರ್ಮಾಣವಾಗಲಿದೆ. ಈ ಎಲ್ಲಾ ನದಿಗಳ ನೀರನ್ನು ಬಳಸಲು ಅನುಕೂಲವಾಗಲಿದೆ. ಈ ಪ್ರಸ್ತಾವನೆ ಪ್ರದೇಶದ ಹಿಂದುಳಿದ ಪ್ರದೇಶವಾಗಿದ್ದು ಅಭಿವೃದ್ಧಿಗೆ ಮುನ್ನುಡಿ ಬರೆಯಲಿದೆ. ಉದ್ದೇಶಿತ ಮಾದಾವರ ತುಮಕೂರು ಮೆಟ್ರೋ ಮಾರ್ಗವನ್ನು ಮತ್ತೆ ಉದ್ದೇಶಿತ ಉಪನಗರ ರೈಲ್ವೆ ಮಾರ್ಗವನ್ನು ವಸಂತ ನರಸಾಪುರದವರೆಗೂ ವಿಸ್ತರಣೆ ಮಾಡಲು ಪರಮೇಶ್ವರ್ ಅವರು ವಿಶೇಷ ಗಮನ ಹರಿಸಬೇಕು. ಬೆಂಗಳೂರು ನೆಲಮಂಗಲ ತುಮಕೂರು ರಸ್ತೆಗಳ ಒತ್ತಡವನ್ನು ತಗ್ಗಿಸಬೇಕಿದೆ. ಬೆಂಗಳೂರು ಹಾಸನ, ಬೆಂಗಳೂರು ಪುಣೆ, ಬೆಂಗಳೂರು ಹೊನ್ನಾವರ ಸೇರಿದಂತೆ 3 ಹೈವೇಗಳ ಜನಸಂದಣಿ ಈಗಾಗಲೇ ಹೆಚ್ಚಾಗಿದೆ. ಇಲ್ಲಿ ಮತ್ತೆ ಬೆಂಗಳೂರು 2 ವಿಮಾನ ನಿಲ್ದಾಣ ಟ್ರಾಫಿಕ್ ಕಿರಿಕಿರಿ ಅನುಭವಿಸಬೇಕಾಗುವುದು. ತುಮಕೂರು ಏರ್ಪೋರ್ಟ್ ಪ್ರಸ್ತಾವನೆ ಉದ್ದೇಶಿಸಿ ಬೀದರ್ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಯಿಂದ ನೇರವಾಗಿ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ಗೆ ಸಂಪರ್ಕವಾಗಿರುವುದರಿಂದ ಬೆಂಗಳೂರು ತುಮಕೂರು ರಸ್ತೆ ಒತ್ತಡ ಕಡಿಮೆಯಾಗಲಿದೆ. ಈಗಾಗಲೇ ಮೈಸೂರಿನಲ್ಲಿ ಏರ್ಪೋರ್ಟ್ ಇರುವುದರಿಂದ ಬೆಂಗಳೂರು ಮೈಸೂರು ರಸ್ತೆಯ ಪ್ರಸ್ತಾವನೆ ಅಭಿವೃದ್ಧಿಯಲ್ಲಿ ಸಾಮಾಜಿಕ ನ್ಯಾಯ ಸಮ್ಮತವಲ್ಲ. ಇಲ್ಲಿನ ಜಮೀನಿನ ಬೆಲೆಯೂ ಇಲ್ಲ, ಅತ್ಯಂತ ದುಬಾರಿಯಾಗಲಿದೆ.
ಕೇಂದ್ರ ಸರ್ಕಾರ ಜಮೀನು ಕೇಳಲಿ ಎಂದು ಸುಮ್ಮನೆ ಕೂರುವುದು ಸರಿಯಲ್ಲ. ಕೇಂದ್ರ ಸರ್ಕಾರದ ನಿಮ್ಸ್ ಯೋಜನೆಗೆ ಅಭಿವೃದ್ಧಿ ರೆವಲ್ಯೂಷನ್ ಫೋರಂ ಅಧ್ಯಕ್ಷ ಕುಂದರನಹಳ್ಳಿ ರಮೇಶ್ ಆಗಿನ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಶ್ರೀ ಎಸ್ ಸುರೇಶ್ ಕುಮಾರ್ ಅವರಿಗೆ ಪತ್ರ ಬರೆದು ಸುಮಾರು 12,500 ಎಕರೆ ಜಮೀನು ನೋಟಿಫಿಕೇಶನ್ ಮಾಡಿಸಿದ ಉದಾಹರಣೆ ನಮ್ಮ ಕಣ್ಣ ಮುಂದೆ ಇದೆ. ನಾನು 2009ರಲ್ಲಿ ಲೋಕಸಭಾ ಸದಸ್ಯನಾಗಿ ಆಯ್ಕೆಯಾದ ನಂತರ ಯೋಜನೆ ಮಂಜೂರು ಮಾಡಿಸಿದೆ. ಅಭಿವೃದ್ಧಿ ಲಾಬಿ ಮಾಡಲು ಮನಸ್ಸಿರಬೇಕಷ್ಟೇ. ಸುರೇಶ್ ಕುಮಾರ್ ಅವರ ಪತ್ರಕ್ಕೆ ಸಹಿ ಮಾಡುವಾಗ ರಮೇಶ್ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದೆ, ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ಎಂದಾಗ ಸಹಿ ಹಾಕಲು ಬಂಡವಾಳ ಹಾಕಬೇಕಾಗಿಲ್ಲ ಸರ್ ಎಂದು ಹಾಕಿಸಿದೆ. ಒಂದು ಕಲ್ಲು ಎಸೆಯೋಣ, ಒಂದು ಜೋಕ್ ಮಾಡಿದಂತೆ. ಆಗಿನ ಕೆಎಐಡಿಬಿಐ ವಿಶೇಷ ಭೂಸ್ವಾಧೀನಾಧಿಕಾರಿ ಶ್ರೀ ರಾಮಕೃಷ್ಣರವರ ದಿಟ್ಟ ನಿರ್ಧಾರ, ಅವರಿಗೆ ಅಭಿನಂದನೆ ಸಲ್ಲಿಸಲೇಬೇಕು ಎಂದರು. ಜಿಎಸ್ ಬಸವರಾಜು, ಮಾಜಿ ಲೋಕಸಭಾ ಸದಸ್ಯರು, ತುಮಕೂರು. ವರದಿ ಕಲ್ಪತರು ನ್ಯೂಸ್, ತುಮಕೂರು. ರಾಜಕೀಯ ಮುಖಂಡರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋರಾಟ ಮಾಡ್ತಾ ಇದ್ದಾರೆ. ಟೀಕೆ ಮಾಡೋಕ್ಕಾಗಲ್ಲ, ಅವರಪ್ಪು ಹೋರಾಟ ಮಾಡ್ತಾರೆ. ಆದರೆ ಎಲ್ಲ ವಿಚಾರದಲ್ಲೂ ಕೂಡ ಅದು ಅವೈಜ್ಞಾನಿಕ. ಯಾಕೆಂದರೆ ಇವತ್ತೇ ನೋಡ್ತಾ ಇದ್ದೀವಿ, ನಾವು ಒಂದು ದಿನ ಬೆಂಗಳೂರು ಹೋಗ್ಬೇಕಾದ್ರೆ 2.5 ಗಂಟೆ ಹೋಗ್ಬೇಕು, ಟ್ರಾಫಿಕ್ ಜಾಮ್. ಇದಕ್ಕಿದ್ದಂಗೆ ಟ್ರಾಫಿಕ್ ಜಾಮ್ ಆಗುತ್ತೆ. ಯಾವ ಏರ್ಪೋರ್ಟ್ಗೂ ಹೋಗ್ಬೇಕಂದ್ರೆ ಭಾಳ ಕಷ್ಟ. ಮತ್ತು ಬಿಡದಿ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೋ ಬೆಂಗಳೂರು ಹೋಗಿ ಭಾಳ ಕಿಸ್ಕಿಂದ ಉಪನಗರ ಆಗಿರ್ತಕ್ಕಂಥ ತುಮಕೂರು, ಇಲ್ಲ ಮಂಡ್ಯ, ಇಲ್ಲ ಇನ್ನೊಂದು ಕೋಲಾರ, ಬೆಂಗಳೂರ ಮಾಡಿದ್ರೆ ಪರವಾಗಿಲ್ಲ. ಈ ಟೋಪೋಗ್ರಫಿಕಲ್ ಪ್ರಕಾರವಾಗಿ ಎಲ್ಲ ವಿಚಾರಗಳು ಸೈದ್ಧಾಂತಿಕವಾಗಿ ಒಂದು ತುಮಕೂರಿನ ನಿಮ್ಸ್ ಏರಿಯಾದ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತಲೇ ಕೇಂದ್ರ ಸರ್ಕಾರ ಸುಮಾರು 10 ವರ್ಷದಿಂದ ಡಿಕ್ಲೇರ್ ಮಾಡಿದೆ. ಕ್ಷೇತ್ರದಲ್ಲಿ ನಮಗೆ ಉತ್ತಮವಾಗಿ ಒಂದು ಹೊಸ ಇಂಡಸ್ಟ್ರಿಯಲ್ ಎಸ್ಟೇಟ್ ಕೂಡ ಭೇದವನ್ನು ಬರ್ತಾ ಇದೆ. ಸಿಕ್ಕಾಪಟ್ಟೆ 100 ಜನ ಇವತ್ತು ಇಂಡಸ್ಟ್ರಿಯಲ್ ಎಸ್ಟೇಟ್ ಬರೋದಕ್ಕೆಲ್ಲ ಅಪ್ಲಿಕೇಶನ್ ಹಾಕೊಂಡಿರ್ತಾರೆ. ಇವತ್ತು ನ್ಯಾಷನಲಿ ನಮ್ಮ ಪಾರ್ಟಿ ಅಂತಂದಿದೆ. ಬಾಂಬೆಗೂ ಕೂಡ, ಪೂನಾಗೂ ಕೂಡ ಹೋಗ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಜೊತೆಗೆ ಹೇಳಿದ್ದಾರೆ ಬೆಂಗಳೂರು ಕೂಡ ಈಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಂದೆ ನಾವು ಮಾಡ್ತಕ್ಕಂಥ ಇದಕ್ಕೆ ಏನಿದೆ ವಸಂತ ಸಾಗರ ಪಟ್ಟಣದಲ್ಲಿರ್ತಕ್ಕಂಥ 3 ತಾಲೂಕು ಬರ್ತವೆ. ಒಂದು ಮಧುಗಿರಿ, ಮೇಜರ್ ಪೋರ್ಷನ್ ಲ್ಯಾಂಡು ಮಧುಗಿರಿ, ಸುಮಾರು 2,400 ಎಕರೆ ಇದೆ ಅಂತನ ಇಲಾಖೆಯಲ್ಲಿ ಏನು ಕೊಟ್ಟಿದ್ದಾರೆ, ಸರ್ಟಿಫಿಕೇಟ್ ಅನ್ನು ತಂದಿದ್ದಾರೆ. ಕೊಡಕೆರೆಯಲ್ಲಿ 1,800 1,200 ಎಕರೆ ಇದೆ. ಒಂದು 500 ಎಕರೆ ದೊಡ್ಡಾಗ್ಮರ ಅಂತ ಇದೆ. ಅಲ್ಲಿಂದ ಅದಕ್ಕೆ ಹೋಗೋದಕ್ಕೆ ಜಾಗ ಬೇಕಾದ್ರೆ ಸುಮಾರು 3 ಕಿಲೋಮೀಟರ್ಗೆ 350 ಎಕರೆ 200 ಎಕರೆ ಬೇಕು. ಒಂದು 300 ಎಕರೆ ಎಕ್ಸ್ಟ್ರಾ ಬೇಕಂತ ಮೆನ್ಷನ್ ಮಾಡಿದ್ದೀನಿ. ನಾವು ಮುಚ್ಕೊಂಡು ಹೋಗೋದಿಲ್ಲ. ತುಮಕೂರಿನ ಏರ್ಪೋರ್ಟ್ ಇವತ್ತು ನಾವೇನು ಹೊಸದಾಗಿ ಮಾಡಿದ್ದಲ್ಲ, ಭಾಳ ಕಾಲದಿಂದಲಿದೆ. ನಮ್ಮ ಕಾಲದಲ್ಲಿ ಇದನ್ನು ಭಾಳ ಪ್ರಚುರಪಡಿಸಿದ್ದು. ಅದು ಆಗಲೇಬೇಕು ಅಂತಲ್ಲ ಆಗಿತ್ತು. ಆದರೆ ಆದಾನಿ ಗ್ರೂಪ್ನಲ್ಲಿ ಟೆಂಟೇಟಿವ್ ಆಗಿ ಸಪೋರ್ಟ್ ಸಿಕ್ಕಿತ್ತು. ಅವ್ರಿಗೇನೋ ಸ್ವಲ್ಪ ತೊಂದರೆ ಆಯ್ತು. ಅವಾಗ ಕೋರ್ಟ್ನಲ್ಲಿ ಗೊತ್ತಿದ್ದು ಇಂಟರ್ನ್ಯಾಷನಲ್ ಕೋರ್ಟ್ನಲ್ಲಿ ವಿಧಾನ ಮಾಡಿದ್ರು ನಿಂತೋಗಿದೆ ಅಷ್ಟೇ, ಮತ್ತು ಇನ್ನೇನು ಆಗಿರಲಿಲ್ಲ, ಹಾಗಾಗಿರಲಿಲ್ಲ. ಇವತ್ತು ಕೂಡ ನಮ್ಮ ಕೇಂದ್ರ ಸಚಿವರು ಎಲ್ಲರೂ ಕೂಡ ವಸಂತದಾಸ ಅವರನ್ನೇ ಸೂಕ್ಷ್ಮ ಕೂಡ ಅವರಲ್ಲಿ ನಾವು ತರೋಗ್ತೇವೆ. ಅದೆಲ್ಲೋ ಅಧಿಕೃತವಾಗಿ ಹೇಳಕ್ಕೆ ಕೂಡ ಬಂದಿದ್ದಾರೆ ಯಾರು. ಆದರೆ ಇದನ್ನು ಕೂಡಲೇ ಆಗಬೇಕು. ವಸಂತ ಸಾಹೇಬರನ್ನೇ ಬಹಳ